ಈ ವರ್ಷ ಅಂದರೆ 2026ರಲ್ಲಿ ಈಗಾಗಲೇ ಮೊದಲನೇ ಸೂರ್ಯಗ್ರಹಣವು ನಡೆದು ಹೋಗಿದೆ. ಆದರೆ ಈ ವರ್ಷದ ಎರಡನೇ ಸೂರ್ಯಗ್ರಹಣವು ಇದೇ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣ ನಡೆಯಲಿದೆ. ಈ ಸೂರ್ಯಗ್ರಹಣವು ನಮ್ಮ ಕರ್ನಾಟಕದಲ್ಲಿ ಯಾವ ಸಮಯದಂದು ಗೋಚರಿಸುತ್ತದೆ ಹಾಗೂ ಅದೃಷ್ಟ ರಾಶಿಗಳು ಯಾವ್ಯಾವು ಮತ್ತು ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ತೆಗೆದುಕೊಳ್ಳಲೇಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನೇನು, ಇಷ್ಟಕ್ಕೂ ಸೂರ್ಯಗ್ರಹಣದಿಂದಾಗಿ ಯಾವೆಲ್ಲ ಪರಿಣಾಮ ಬೀರಲಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಬ್ರಹ್ಮಾಂಡದ ಅದ್ಭುತಗಳಲ್ಲಿ ಒಂದಾದ ಸೂರ್ಯಗ್ರಹಣ ಮತ್ತೆ ಸಂಭವಿಸುತ್ತಿದೆ. 2026ನೇ ಸಾಲಿನ ಎರಡನೇ ಸೂರ್ಯಗ್ರಹಣವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಾರೀ ಸಂಚಲನ ಮೂಡಿಸಲಿದೆ. ಇದು ಕೇವಲ ಖಗೋಳ ಘಟನೆಯಲ್ಲ, ಬದಲಾಗಿ ನಮ್ಮ ಜೀವನದ ಮೇಲೆ, ನಮ್ಮ ರಾಶಿ ಭವಿಷ್ಯದ ಮೇಲೆ ಮತ್ತು ನಮ್ಮ ಆರೋಗ್ಯದ ಮೇಲೆ ನೇರ ಪ್ರಭಾವ ಬೀರುವ ಕಾಲಘಟ್ಟ. ಈ ಗ್ರಹಣದ ಪ್ರಭಾವ ಹೇಗಿರಲಿದೆ, ಯಾರಿಗೆ ಅದೃಷ್ಟ, ಯಾರಿಗೆ ಸಂಕಷ್ಟ, ಮುಖ್ಯವಾಗಿ ಗರ್ಭಿಣಿಯರು ಮತ್ತು ಮಕ್ಕಳು ಯಾವ ನಿಯಮ ಪಾಲಿಸಬೇಕು, ಇವೆಲ್ಲವನ್ನ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಹಂತ ಹಂತವಾಗಿ ತಿಳಿಯೋಣ. ಮೊದಲಿಗೆ ಈ ಗ್ರಹಣದ ಸಮಯವನ್ನು ಗಮನಿಸೋಣ. ಈ ವರ್ಷದ ಎರಡನೇ ಸೂರ್ಯಗ್ರಹಣವು ಅತ್ಯಂತ ಪ್ರಭಾವಶಾಲಿಯಾಗಿರಲಿದೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರನು ಅಡ್ಡ ಬಂದಾಗ ಸೂರ್ಯನ ಕಿರಣಗಳು ಭೂಮಿಗೆ ತಲುಪದಂತೆ ತಡೆಯುವ ಈ ಪ್ರಕ್ರಿಯೆಯೇ ಸೂರ್ಯಗ್ರಹಣ. ಶಾಸ್ತ್ರಗಳ ಪ್ರಕಾರ ಗ್ರಹಣದ ಸಮಯದಲ್ಲಿ ಬಿಡುಗಡೆಯಾಗುವ ನಕಾರಾತ್ಮಕ ಕಿರಣಗಳು ವಾತಾವರಣದಲ್ಲಿ ಕೆಲವು ಬದಲಾವಣೆಗಳನ್ನು ತರುತ್ತವೆ. ಆದ್ದರಿಂದಲೇ ಈ ಸಮಯದಲ್ಲಿ ಸೂತಕದ ನಿಯಮಗಳನ್ನು ಪಾಲಿಸಲಾಗುತ್ತದೆ. ಇದು ಯಾವ ನಕ್ಷತ್ರದಲ್ಲಿ ಸಂಭವಿಸುತ್ತದೆ ಎಂಬುದು ಬಹಳ ಮುಖ್ಯ, ಏಕೆಂದರೆ ಆ ನಕ್ಷತ್ರದ ರಾಶಿಯವರ ಮೇಲೆ ಇದರ ಪ್ರಭಾವ ಅಧಿಕವಾಗಿರುತ್ತದೆ. ಈಗ ಬಹಳ ಮುಖ್ಯವಾದ ವಿಷಯ, ಗ್ರಹಣ ಕಾಲದಲ್ಲಿ ಗರ್ಭಿಣಿಯರು ಮತ್ತು ಮಕ್ಕಳು ವಹಿಸಬೇಕಾದ ಮುನ್ನೆಚ್ಚರಿಕೆಗಳು. ಗರ್ಭಿಣಿಯರೇ ಕೇಳಿ, ನಿಮ್ಮ ಹೊಟ್ಟೆಯಲ್ಲಿರುವ ಶಿಶುವಿನ ರಕ್ಷಣೆ ನಿಮ್ಮ ಮೊದಲ ಆದ್ಯತೆ. ಗ್ರಹಣದ ಸಮಯದಲ್ಲಿ ಹೊರಗೆ ಬರಬೇಡಿ. ಯಾವುದೇ ಕಾರಣಕ್ಕೂ ಹರಿತವಾದ ವಸ್ತುಗಳಾದ ಕತ್ತರಿ, ಚಾಕು ಅಥವಾ ಸೂಜಿಯನ್ನು ಬಳಸಬೇಡಿ. ಈ ಸಮಯದಲ್ಲಿ ತರಕಾರಿ ಹೆಚ್ಚುವುದು ಅಥವಾ ಹೊಲಿಗೆ ಕೆಲಸ ಮಾಡುವುದು ಸಂಪ್ರದಾಯದ ಪ್ರಕಾರ ನಿಷೇಧಿಸಲಾಗಿದೆ. ಇನ್ನು ಮಕ್ಕಳ ವಿಷಯಕ್ಕೆ ಬಂದರೆ, ಗ್ರಹಣದ ಸಮಯದಲ್ಲಿ ಅವರಿಗೆ ಆಹಾರ ನೀಡುವಾಗ ಎಚ್ಚರಿಕೆ ಇರಲಿ. ಗ್ರಹಣಕ್ಕೂ ಮುನ್ನವೇ ಮಾಡಿದ ಅಡುಗೆಗೆ ತುಳಸಿ ಎಲೆಯನ್ನು ಹಾಕಿಡಿ. ಇದರಿಂದ ಆಹಾರವು ಅಶುದ್ಧವಾಗುವುದಿಲ್ಲ. ಮಕ್ಕಳು ಬರಿಗಣ್ಣಿನಿಂದ ಸೂರ್ಯನನ್ನು ನೋಡದಂತೆ ಎಚ್ಚರ ವಹಿಸಿ. ಇದು ಅವರ ದೃಷ್ಟಿಯ ಮೇಲೆ ಪ್ರಭಾವ ಬೀರಬಹುದು. ಗ್ರಹಣ ಮುಗಿದ ನಂತರ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಸ್ನಾನ ಮಾಡಿಸುವುದು ಅತ್ಯಂತ ಶ್ರೇಷ್ಠ. ಈ ಗ್ರಹಣವು ಯಾವ ರಾಶಿಗಳಿಗೆ ಅದೃಷ್ಟ ತರಲಿದೆ ಮತ್ತು ಯಾರಿಗೆ ದೋಷ ಉಂಟು ಮಾಡಲಿದೆ ಎಂದು ನೋಡೋಣ. ಅದೃಷ್ಟದ ರಾಶಿಗಳು: ಮೇಷ, ಸಿಂಹ ಮತ್ತು ಧನು ರಾಶಿಯವರಿಗೆ ಈ ಸೂರ್ಯಗ್ರಹಣವು ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯಲಿದೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಆರ್ಥಿಕವಾಗಿ ಲಾಭದಾಯಕ ದಿನಗಳು ಎದುರಾಗಲಿವೆ. ನೀವು ಕೈಹಾಕಿದ ಕೆಲಸಗಳಲ್ಲಿ ಜಯ ಸಿಗಲಿದೆ. ಮಿಶ್ರ ಫಲದ ರಾಶಿಗಳು: ವೃಷಭ, ಕನ್ಯಾ, ಮಕರ ಮತ್ತು ಕುಂಭ ರಾಶಿಯವರಿಗೆ ಈ ಗ್ರಹಣವು ಸಾಧಾರಣ ಫಲ ನೀಡಲಿದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಲಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ನಿಮಗೆ ಒಳ್ಳೆಯದಾಗಲಿದೆ. ಎಚ್ಚರಿಕೆ ವಹಿಸಬೇಕಾದ ರಾಶಿಗಳು: ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಮೀನ ರಾಶಿಯವರು ಗ್ರಹಣದ ಪ್ರಭಾವದಿಂದ ಸ್ವಲ್ಪ ಜಾಗರೂಕರಾಗಿರಬೇಕು. ಕೆಲಸದಲ್ಲಿ ಒತ್ತಡ, ಮಾನಸಿಕ ಅಶಾಂತಿ ಕಂಡುಬರಬಹುದು. ಈ ರಾಶಿಯವರು ಗ್ರಹಣ ಕಾಲದಲ್ಲಿ ಮೌನವಾಗಿದ್ದು ದೈವ ಪ್ರಾರ್ಥನೆ ಮಾಡುವುದು ಉತ್ತಮ. ಅದೃಷ್ಟವಂತ ರಾಶಿಯವರು ಆ ಅದೃಷ್ಟವನ್ನು ಉಳಿಸಿಕೊಳ್ಳಲು ಏನು ಮಾಡಬೇಕು? ನೀವು ಗ್ರಹಣದ ನಂತರ ಹಸುವಿಗೆ ಮೇವು ನೀಡಿ ಅಥವಾ ಬಡವರಿಗೆ ಅನ್ನದಾನ ಮಾಡಿ. ಇದರಿಂದ ನಿಮ್ಮ ಪುಣ್ಯ ಫಲ ಹೆಚ್ಚಾಗುತ್ತದೆ. ಇನ್ನು ದೋಷವಿರುವ ರಾಶಿಯವರು ಗಾಬರಿಯಾಗುವ ಅಗತ್ಯವಿಲ್ಲ. ದೋಷ ನಿವಾರಣೆಗೆ ಕೆಲವು ಸರಳ ಮಾರ್ಗಗಳಿವೆ. ಮೊದಲನೆಯದು, ಗ್ರಹಣದ ಸಮಯದಲ್ಲಿ ಓಂ ನಮಃ ಶಿವಾಯ ಅಥವಾ ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಪಠಿಸಿ. ಗ್ರಹಣ ಮುಗಿದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಗಂಗಾಜಲ ಪ್ರೋಕ್ಷಣೆ ಮಾಡಿ. ದೋಷವಿರುವ ರಾಶಿಯವರು ಕಪ್ಪು ಎಳ್ಳು, ಬೆಲ್ಲ ಅಥವಾ ಬಿಳಿ ಬಟ್ಟೆಯನ್ನು ದಾನ ಮಾಡುವುದು ದೋಷದ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ. ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಅಥವಾ ತುಳಸಿ ದಳಗಳನ್ನು ಹಾಕಿ ಸ್ನಾನ ಮಾಡಿ. ಸ್ನೇಹಿತರೆ, ಗ್ರಹಣ ಎನ್ನುವುದು ಪ್ರಕೃತಿಯ ಒಂದು ಭಾಗ. ಭಯ ಬೇಡ, ಭಕ್ತಿ ಮತ್ತು ಎಚ್ಚರಿಕೆ ಇರಲಿ. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿವೆ ಎಂದು ನಂಬುತ್ತೇನೆ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೂ ಈ ಮಾಹಿತಿಯನ್ನು ತಲುಪಿಸಿ. ಈ ಗ್ರಹಣವು ಎಲ್ಲರಿಗೂ ಶುಭ ತರಲಿ ಎಂದು ಹಾರೈಸುತ್ತಾ ಇಂದಿನ ಈ ವಿಶೇಷ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿಮ್ಮ ಪ್ರೀತಿಯ ಬೆಂಬಲ ಹೀಗೆ ಇರಲಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು. ನಮಸ್ಕಾರ.